नमस्कार, मैं दिशा आचार्य। आप सभी का हमारे चैनल पारिक प्रेजेंटेशंस के दांडेली दैनिक समाचार पर स्वागत करती हूँ। आज तारीख 5 जनवरी वार सोमवार। तो चलिए शुरू करते हैं आज के समाचार। नमस्कार, मैं कांचना कांबळे। कर्नाटक विधान परिषद के सभापति माननीय श्री बसवराज होरट्टी जी ने स्वर्गीय श्री यूएस पाटिल सर जी के परिवार से मुलाकात कर पाटिल सर के निधन पर दुख व्यक्त कर सांत्वना दी। ದವಾಖಾನೆಯಾಗಿದ್ದು ನೀವು ಯಾರು ಹೇಳಲಿಲ್ಲ. ನಾ ಫೋನ್ ಮಾತಾಡಿದ್ದೆ, ಫೋನ್ ಮಾತಾಡಿದ್ದೆ, ಆರಾಮಾಗಿಲ್ರಿ ಈಗ ಅಂತಂದ. ಆಮೇಲೆ ಹುಬ್ಳ್ಯಾಗದಿರಂತ ಅದು ಮನ್ಯಾಗ ದಂಡ್ಲಾಗಿದ್ದೀನಿ ಆರಾಮದ ಅಂತ ಹೇಳಿ ಫೋನ್ ಪೂಜೆ ಮಾಡಾಕತ್ತಿದ್ದೀರಿ ಅವ್ರು. ನಾ ಬಂದು ಎತ್ತು ತನಕ ಕಟ್ ಹಾಕ್ರಿ. ಸರ್ ಫೋನ್ ಮಾಡ್ಯಾರ ಅಂದ ಕೂಡಲೇ ಹೊಳ್ಳಿ ಬಂದು ಹಚ್ಚಿದ್ರು ನಿಮ್ಗೆ. ನೀವು ಏನೈತೆ ಕೆಲಸ ಹೇಳು ಹಂಗದಿ ಅಂದ್ರಿ. ಇಲ್ರಿ ಸರ್ ನಿಮ್ಮ ಕಡೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಹಚ್ಚೇನಂತ ಅಷ್ಟ ಅಂದರು. ಆರಾಮದೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ. ಬಟ್ ನಮಗೆ ಇಷ್ಟು ಲಘು ಇದಾಕತ್ತೆ ನಾವು ಕಲ್ಪನೆ ಇರಲಿಲ್ಲ ನಮಗೆ. ಅದೇ ಹಾರ್ಟ್ ಇದನ್ನು ಮಾಡಿದ್ದು ಸ್ವಲ್ಪ ಅವ್ರು ಆರಾಮಾದ್ರಿ. ಮತ್ತು ನಿಮೋನಿಯಾ ಆಯಿತು, ನಿಮೋನಿಯಾದ ಕೆಟ್ಟ ಮಾರ್ಚ್ದಾಗ ನಿಮೋನಿಯಾ ಆಗಿನೂ ಆರಾಮಾಗಿದ್ರು ಸರ್. ಆಮೇಲೆ ಅದಕ್ಕೆ ನಾನು ಚಿತ್ರದುರ್ಗಕ್ಕೆ ಹೋಗಿದ್ದೆ, ಫೋನ್ ಬಂತು. ನಾನು ಮೀಟಿಂಗ್ ಕರೆದಿದ್ದೆ ಚಿತ್ರದುರ್ಗಕ್ಕೆ ಹೋದಾಗ ಇದು ಹಿಂದಿನ ಕಾರ್ ನಮಗೆ ಫೋನ್ ಬಂತದ್ದು, ನಾವು ನಿಂತಿದ್ದೆ. ಆಮೇಲೆ ಹೇಳಿದ್ರು ಅವರು ಎಲ್ಲ 4 ಗಂಟೆಗೆ ಇದು ಮಾಡ್ತಾರೆ. ಬಟ್ ಹಿಂಗೆ ಹೆಂಗಾದಂತ ಇಲ್ಲ ಒಮ್ಮೆದು ಮಕ್ಕಳೇ ಅವತ್ತು 5 ಗಂಟೆ 5:15ಕ್ಕೆ ಮನೆಯಿಂದ ಹೋದ್ರಿ ಚಾ ಕುಡ್ದು. ಹೋಗಿ ಅಲ್ಲೆಲ್ಲೋ ದರ್ಗಾಕ್ಕೆ ಹೋಗಿದ್ರಂತ. ತಂಪು ಇತ್ತಲ್ಲ, ಏನೋ ಬಗ್ಗೆ ಶೂಸ್ ಹಾಕ್ಕೊಳ್ಬೇಕಾದ್ರೆ ಒಮ್ಮೆ ಜುಮ್ ಅಂತ ಹಿಂಗೆ ಇದು ಮಾಡಿದ್ರಂತ. ಹಂಗೆ ಹೇಳಿದ್ದು ನನಗೂ. ದವಾಖಾನೆ ಕರ್ಕೊಂಡು ಬಂದು ನನಗೆ ಫೋನ್ ಮಾಡಿದ್ರಿ. ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆಗಿ ಬ್ಲಡ್ ಥಿನ್ನರ್ಸ್ ಮೇಲೆ ಇದ್ರಲ್ಲ, ಬ್ಲೀಡಿಂಗ್ ಸ್ಟಾಪ್ ಆಗುದಿಲ್ಲ. ಹುಬ್ಳಿಗೆ ಹೋದ ನಂತರ ಚೆಕ್ ಮಾಡಿದಾಗ ಎವರೇಜ್ ಆಗಿದೆ. 5 ದಿವಸ ಹಾಸ್ಪಿಟಲ್ ಆಗಿದ್ರಿ, ಆಲ್ಮೋಸ್ಟ್ 1 ವೀಕ್ ರೀ. ಕೋಮಾನಾಗ ಇದ್ರಿ. ಸಂಡೇ ನೈಟ್ ಹೋದ್ವಿ, 1 ಗಂಟೆ ರಾತ್ರಿ ಮುಟ್ಟಿದ್ವಿ. ಮುಂದೆ ನೆಕ್ಸ್ಟ್ ಸಂಡೇ ಬೆಳಿಗ್ಗೆ ನಮಗೆ ಅವ ಹಿಂಗೆ ಸಾಯ್ತಾನ ಅನ್ನೋ ಕಲ್ಪನಾ ಸಹಿತ ಬರಲಿಲ್ಲ. ಯಾರಿಗೂ ಇರಲೇ 2 ಸಲನೂ ಆರಾಮಾಗೆ ಬಂದಿದ್ದಲ್ಲ, ಈ ಸಲನೂ ಏನು ಅಷ್ಟಿದೆ ಇರಲಿಲ್ಲ. ಮತ್ತು ಒಂದ್ಸರಿ ನಾ ಚಿಕ್ಕಾಗ ಎಲ್ಲ ಮಾತಾಡಿದೆ, ನೀ ಏನು ಮನ್ಸಿಗೆ ಹಚ್ಕೊಂಡಿ, ಏನಾರು ಪ್ರಾಬ್ಲಮ್ ಅಂತ. ಏನಿಲ್ಲ, ಎಲ್ಲ ಇದೆಲ್ಲ ತಗದಲ್ಲ ಸರಿದ, ಮನೆಯಾಗೆಲ್ಲ ಮಕ್ಕಳು ಸರಿದಾರ, ಏನು ಪ್ರಾಬ್ಲಮ್ ಇಲ್ಲ ಅಂತ ಕೇಳಿನ. ಏನಿಲ್ಲ ನಮ್ಗೇನಿಲ್ಲ. ಅವತ್ತು 2 ದಿವಸ ಹೊರಗೆ ಟೆನ್ಷನ್ ತಗೊಂಡ್ರು, ಭಾಳ ಓಡಾಡಕಂತ. ನೀ ಟೀಚರ್ ತುಂಬ ಉಳ್ದೋದ್ ಹೇಳ್ತಾರೆ ಅಂತ ಬೈತಿದ್ರು. ಸಂಡೇ ನೀವು ಎಷ್ಟು ಕೇಳಿದ್ರಿ, ಏನ್ರ ಇದ್ರೆ ಹೇಳು, ಏನ್ರ ಇದ್ರೆ ಅಲ್ಲ. ಅವ್ರು ಏನಂದ್ರು, ಇಲ್ಲ ಸರ್ ಏನ್ ಕೆಲಸ ಇಲ್ರಿ, ನಿಮ್ ಕಡೆ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ಹಚ್ಚೇನಂದ್ರಿ ಅವ್ರು. ಎಲ್ಲ ಡ್ಯೂಟಿ ಸರಿ ಮಾಡಿದ, ಯಾವುದನ್ನು ನಿಮಗಾಗಲಿ ಮತ್ತೊಬ್ಬರಿಗಾಗಲಿ ಏನು ತೊಂದರೆ ಇಲ್ಲ. ನಮಗೇನಂದ್ರೆ ಅವನ ಅಬ್ಸೆನ್ಸ್ ನಮಗೆ ಅಷ್ಟು ಹೌದು.
ನಮಗೊಂಥರ ದಾಂಡೇಲಿ ಬಂದು ಕೈ ಕಾಲ ಕಟ್ಟಿದಂಗೆ ಆಯ್ತು ನಮಗೆ. ದಾಂಡೇಲಿ ಬರ್ಬೇಕಾದ್ರೆ ಮತ್ತೆ ನಾವಾಗ ಫೋನ್ ಮಾಡ್ತಿದ್ದ, ಎಷ್ಟು ಮಂದಿ ಇಲ್ಲ ಇದ್ರು ಸಹಿತ ಅವಾಗ ಹೇಳೇ ಬರ್ತೀನಿ ನಾನು. ಬೆಂಗಳೂರಾಗ ಇದ್ದಾಗ ಸರ್ ದಾಂಡೇಲಿಗೆ ಬರೋರು ಇದ್ದಿರ್ರಿ ಮೇದಾಗ. ಅವ್ರಿಗೆ 10 ಸತಿ ಫೋನ್ ಹಚ್ಚಿ ನೀವು ಹೋದ್ರ ಅಲ್ಲಿ ಹೇಳ್ತೀನಿ ರೀ ಸರ್ ಊಟಕ್ಕೆ, ಇಲ್ಲಿ ಹೇಳ್ತೀನಿ ಬೈದ್ರ ಜೋರಾಗಿ. ನೀ ಎಲ್ಲದಿ ಆರಾಮಿಲ್ಲ ಅಂತದಿ, ನೀ ಆರಾಮಿರು, ನಿನ್ಗೆ ಎದಕ್ಕೆ ಮುಸಾಬರಿಬೇಕು, ಯಾರು ಕರೆದಾರೋ ಅವ್ರು ನನಗೆ ಊಟಕ್ಕೆ ಮಾಡಿಸ್ತಾರ ಅಂತ ಹೇಳಿ ಬೈದಿರ್ರಿ ಅವ್ರು. नमस्कार, मैं माया केकरे। दांडेली के हड़ियाल रोड पर स्थित श्री सद्गुरु यल्ला लिंगेश्वर मठ में कल 35वां वार्षिक यात्रा महोत्सव मनाया जाएगा। इसी संबंध में समिति ने हमें विस्तृत जानकारी दी। आइए सुनते हैं। इस वक्त मैं दांडेली हलियाल रोड पर खड़ा हूँ। दांडेली से लगभग 3 किलोमीटर की दूरी पर श्री सद्गुरु यल्ला लिंगेश्वर मठ में हूँ और आप यहाँ देख सकते हैं बहुत ही बेहतरीन तरीके से इस मुख्य द्वार को सजाया गया है। चारों तरफ आपको भगवा ही भगवा नजर आ रहा होगा। क्या वजह है और क्या कार्यक्रम है, आइए जानते हैं। नमस्ते जी, कल क्या कार्यक्रम है, क्या क्या होगा, थोड़ी विस्तृत जानकारी देंगे? ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ 360 ಶಾಖಾ ಮಠಗಳಲ್ಲಿ ನಮ್ಮ ದಾಂಡೇಲಿಯ ಶಾಖಾ ಮಠ ಇವತ್ತು ಇದು ಯಲ್ಲಾಲಿಂಗ ಮಹಾರಾಜರ 35ನೆಯ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಪರಮ ಪೂಜ್ಯರು ಶ್ರೀ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರ ನಾಳೆ ಆಗಮನ ಆಗಲಿದೆ. ಅದಕ್ಕಾಗಿ ಶ್ರೀಮಠದ ಕಾರ್ಯಕ್ರಮ ಈಗ ನಾವೆಲ್ಲ ಸದ್ಭಕ್ತರು ಕೂಡೆಲ್ಲ ಏನದ ಭಾಳ ಅಚ್ಚುಕಟ್ಟಾಗಿ ಸತತ 15-20 ದಿನಗಳಿಂದ ಎಲ್ಲರಿಗೆ ಸಂದೇಶವನ್ನು ಕಳಿಸುತ್ತಾ ಅಚ್ಚುಕಟ್ಟಾಗಿ ಗುರುಗಳ ಬರುವ ಒಂದು ತಯಾರಿ ಯಾವ ರೀತಿ ಆಗಿದೆಪ್ಪ ಅಂದ್ರೆ, ನಾಳೆ ಬೆಳಗ್ಗೆ 6ನೇ ತಾರೀಕು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಗದ್ದುಗೆಗೆ ರುದ್ರಾಭಿಷೇಕದೊಂದಿಗೆ ಪ್ರಾರಂಭವಾಗಿ ಸಮಸ್ತ ಸದ್ಭಕ್ತರಿಗೆ ಉಪಹಾರದ ಮತ್ತು ಮಹಾಪ್ರಸಾದದ ವ್ಯವಸ್ಥೆ ಸಹ ಇರುತ್ತದೆ. ಆನಂತರ ಪೂಜ್ಯರ ಆಗಮನ ಬೆಳಗ್ಗೆ 11 ಗಂಟೆಗೆ ಆಗಲಿದೆ. ಬಸವೇಶ್ವರ ವೃತ್ತದಿಂದ ಬಸವೇಶ್ವರ ಮಹಾಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅಲ್ಲಿಂದ ಬಸವೇಶ್ವರ ಸರ್ಕಲ್ದಿಂದ ಬೈಕ್ ರ್ಯಾಲಿ ಮುಖಾಂತರ ಪೂಜ್ಯ ಮುರುಘರಾಜೇಂದ್ರ ಅಪ್ಪಂಗಳವರಿಗೆ ಆರ್ಥಿಕವಾದ ಸ್ವಾಗತವನ್ನು ಕೋರಿ ಶ್ರೀಮಠದವರೆಗೆ ಬೈಕ್ ರ್ಯಾಲಿಯ ಮುಖಾಂತರ ಕರೆದುಕೊಂಡು ಬರುವ ಒಂದು ಯೋಜನೆ ಆಗಿದೆ. ಅದಕ್ಕಾಗಿ ನಾನೆಲ್ಲ ಸಮಸ್ತ ದಾಂಡೇಲಿಯ ಮತ್ತು ಎಲ್ಲ ಸಮಸ್ತ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರಿಗೆ ವಿನಂತಿ ಮಾಡೋದೇನೆಂದರೆ, ಮತ್ತು ದಾಂಡೇಲಪ್ಪ ನಗರದಿಂದ ಕುಂಭ ಮೆರವಣಿಗೆ ಮುಖಾಂತರ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್, ಒಂದು 300-400 ಮೀಟರ್ದಿಂದ ಸಮಯದ ಅಭಾವದಿಂದ ಇಲ್ಲೇ ಸಮೀಪದಿಂದ ಮುತ್ತೈದೆ ಎಲ್ಲ ಒಂದು ಸುಮಾರು 501 ಕುಂಭ ಮೆರವಣಿಗೆ ಪೂಜ್ಯರ ಒಂದು ಸ್ವಾಗತ ಕೋರುವ ಸಲುವಾಗಿ, ಮತ್ತು ಇಲ್ಲಿ ದಾಂಡೇಲಿಯ ಒಂದು ವಿಶೇಷತೆ ಗೌಳಿಯವರ ಕುಣಿತ, ಅದನ್ನು ಸಹ ಸದ್ಭಕ್ತರು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ವಿಶೇಷವಾಗಿ ತಾವೆಲ್ಲ ಸದ್ಭಕ್ತರಿಗೆ ನಾನು ಹೇಳೋದೇನೆಂದರೆ, ನಾಳೆ 11ರಿಂದ 12 ಗಂಟೆ ತನಕ ಪೂಜ್ಯರ ಆಗಮನ ಆಗೋದರಿಂದ ಎಲ್ಲ ಸದ್ಭಕ್ತರು ಬಂದು ಪರಮ ಪೂಜ್ಯರ ಇಲ್ಲಿ ಬಂದ ನಂತರ ಗದ್ದಿಗೆಗೆ ಪುಷ್ಪಾರ್ಚನೆ ಆದ ನಂತರ ಧರ್ಮಸಭೆ ಮತ್ತು ಇಲ್ಲಿ ಕಾಣುತ್ತಿರುವಂಥ ಇದೊಂದು ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಒಂದು ಅನುಭವ ಮಂಟಪ ಸಹ ಈಗ ಒಂದು ಕಾರ್ಯರೂಪಕ್ಕೆ ಒಂದು ಹಂತಕ್ಕೆ ಬಂದಿದೆ. ಅದನ್ನು ಸಹ ಪೂಜ್ಯರು ನಾಳೆ ಉದ್ಘಾಟಿಸಲಿದ್ದಾರೆ. ಮತ್ತು ಸಾಯಂಕಾಲ ಏನದ ಭಜನಾ ರಾತ್ರಿ ಜಾಗರಣೆ ಇವತ್ತು ರಾತ್ರಿ ಭಜನೆಯ ಕಾರ್ಯಕ್ರಮ ಸಹ ಇರುತ್ತದೆ. ಅಖಂಡ ರಾತ್ರಿ ಬೆಳಿಗ್ಗೆ 6 ಗಂಟೆವರೆಗೆ ಭಜನೆ ಕಾರ್ಯಕ್ರಮ. ನಾನೆಲ್ಲ ಸಮಸ್ತ ಸದ್ಭಕ್ತರಿಗೆ ಹೇಳೋದೇನಪ್ಪ ಅಂದ್ರೆ, ಎಲ್ಲರೂ ಬಂದು ಪರಮ ಪೂಜ್ಯ ಗುರುಗಳ ದರ್ಶನ ಆಶೀರ್ವಾದ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿ ಗುರುವಿನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಬೇಕಂತ ನಾನು ಎಲ್ಲ ಸಮಸ್ತ ಸದ್ಭಕ್ತರಲ್ಲಿ ವಿನಂತಿಸ್ತೇನೆ.
कल हमने आपसे जो सवाल पूछा था उसका सही जवाब है पालनपुर। कमेंट्स में जवाब देने वाले हैं असलम नवाब, शैला सुतार, बशीर दुंशी कुंदापुर, दीक्षा शानबाग, संतोष दुरे, खलीलुल्ला मिर्जा, रामदयाल चौधरी, नवीन, राकेश मड़ीवाल, चंदक्का, योगेश कदम, शंकर पाटिल, मुस्ताक अहमद कलासी, कोमल कुमारी, बसवराज कटगेरी और मुख्तियार समरानी। आज का सवाल, दिल्ली की पहली महिला मुस्लिम शासिका कौन थी? कमेंट्स में जरूर बताएगा। अंत तक हमसे जुड़े रहने के लिए धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर। स्वस्थ रहो, मस्त रहो।